ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸಂಜೆ ಆದ್ರೆ ಏನಾದ್ರು ತಿಂಡಿ ತಿನ್ಬೇಕು ಅನ್ಸ್ತಾ ಇರುತ್ತೆ. ಮಕ್ಳು ಹಠ ಮಾಡ್ತಾ ಇರ್ತಾರೆ ಏನಾದ್ರು ತಿಂಡಿ ಮಾಡ್ಕೊಡು ಅಂತ. ಗೋಬಿ ಮಂಚೂರಿ ಅಂದ್ರೆ ಯಾರಕ್ ತಾನೇ ಇಷ್ಟ ಇರಲ್ಲ, ಎಲ್ಲರೂ ಇಷ್ಟ ಪಡ್ತಾರೆ. ಯಾವಾಗ್ಲೂ ನಾವು ಗೋಬಿ ಮಂಚೂರಿ ಮಾಡಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲಿ ಈಸಿಯಾಗಿ ಈರುಳ್ಳಿ ಇದ್ದಾಗ ಈ ರೀತಿ ಈರುಳ್ಳಿ ಮಂಚೂರಿನ ಮಾಡ್ಕೋಬಹುದು. ಆನಿಯನ್ ಗೋಬಿ ಮಂಚೂರಿ ಮಾಡ್ತಾ ಇದ್ದಾಳೆ ಇವತ್ತು. ಸೊ ಅದಕ್ಕೆ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಾಳೆ. ನಾವು ಚಿಕ್ಕದಾಗಿ ಸಣ್ಣಗೂ ಕಟ್ ಮಾಡ್ಕೋಬಹುದು. ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅವಳು ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮತ್ತೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದಾಳೆ. ನಾವು ಇದ್ರ ಜೊತೆಗೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು. 1 ಸ್ಪೂನ್ ಅಥವಾ 2 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದಾಳೆ. ಖಾರಕ್ಕೆ ಖಾರದ ಪುಡಿ ಹಾಕೊಂಡು ನಾವು ಬೇಕು ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿಕೊಂಡು ಸಹ ಹಾಕೋಬಹುದು. ಯಾವುದೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ಬಳಸ್ಕೋತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಇನ್ನು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡ್ಕೊಂಡು ನಮ್ಗೆ ನೀರ್ ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ಚೆನ್ನಾಗಿ ಬೈಂಡಿಂಗ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬಾ ದಪ್ಪ ಕಟ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಕಷ್ಟ ಆಗುತ್ತೆ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ತುಂಬಾ ಸಣ್ಣ ಕಟ್ ಮಾಡ್ಕೊಂಡ್ರೆ ಒಳ್ಳೇದು. ಈರುಳ್ಳಿಗೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಕಡಲೆ ಹಿಟ್ಟು ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ನಾವು 1 ಸ್ಪೂನ್ ಅಥವಾ 2 ಸ್ಪೂನ್ ಕಡಲೆ ಹಿಟ್ಟು ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು ನಾವು ಉಂಡೆ ಕಡ್ದಾಗ ಉಂಡೆಗೆ ಬರಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಹಚ್ಚಿ ಇಲ್ಲಿ ಪಡ್ಡು ಸ್ಟ್ಯಾಂಡ್ ತಗೊಂಡಿದ್ವಿ. ಪಡ್ಡು ಸ್ಟ್ಯಾಂಡ್ ಬಿಸಿ ಆದ್ಮೇಲೆ ಅದಕ್ಕೆ ಹೋಲ್ಸ್ಗೆಲ್ಲ ನಾವು ಈ ರೀತಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಆ ಹೋಲ್ಸ್ ಒಂದು ಅರ್ಧದವರೆಗೂ ನಾವು ಈ ರೀತಿ ಎಣ್ಣೆ ಫಿಲ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ಉಂಡೆ ಕಟ್ಕೊಂಡು ನಾವು ಆ ಹೋಲ್ಸ್ ಅಲ್ಲಿ ಎಲ್ಲ ಪಡ್ಡು ಹೋಲ್ಸ್ ಅಲ್ಲೂ ನಾವು ಈ ರೀತಿ ಉಂಡೆಗಳನ್ನ ಮಾಡಿ ಆನಿಯನ್ ಅನ್ನ ಅದರಲ್ಲಿ ಬೇಯಿಸ್ಕೋಬೇಕು. ಪಡ್ಡು ಸ್ಟ್ಯಾಂಡ್ ಚೆನ್ನಾಗಿ ಬಿಸಿ ಆದ್ಮೇಲೆ ಎಣ್ಣೆ ಬಿಸಿ ಆದ್ಮೇಲೆ ನಾವು ಮೀಡಿಯಂ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ಉರಿನ ನಾವು 2 ಸೈಡ್ ಬೇಯೋ ಹಾಗೆ ಈರುಳ್ಳಿನೆಲ್ಲ ಬೇಯಿಸ್ಕೋಬೇಕಾಗುತ್ತೆ. ನಾವು ಈ ರೀತಿ ಕಮ್ಮಿ ಎಣ್ಣೆ ಬಳಸ್ಕೊಂಡು ಈಸಿಯಾಗಿ ಹೆಲ್ತಿಯಾಗಿ ಗೋಬಿನ ಮಾಡ್ಕೋಬಹುದು. ಈರುಳ್ಳಿ ಮಂಚೂರಿ ಆದ್ರೂ ಮಾಡ್ಕೋಬಹುದು ಅಥವಾ ಮಾಮೂಲಿ ಗೋಬಿ ಮಂಚೂರಿ ಆದ್ರೂ ಮಾಡ್ಕೋಬಹುದು. ಈ ರೀತಿ ಈಸಿಯಾಗಿ ಕಮ್ಮಿ ಎಣ್ಣೆನಲ್ಲಿ ಮಂಚೂರಿನ ಮಾಡ್ಕೋಬಹುದು. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಾನು ಇಲ್ಲಿ 2 ಸೈಡು ಈ ರೀತಿ ಟರ್ನ್ ಮಾಡ್ಕೊಂಡು ಬೇಯಿಸ್ಕೋತಾ ಇದ್ದೀನಿ ಮಂಚೂರಿನ. ನಾವು ಜೋರು ಉರಿನಲ್ಲಿ ಇಟ್ಟರೆ ಬೇಗ ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಮೀಡಿಯಂ ಉರಿ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು 2 ಸೈಡು ಈರುಳ್ಳಿ ಮಂಚೂರಿ ಬಾಲ್ಸ್ ನ ಬೇಯಿಸ್ಕೋಬೇಕು. ಒಂದ್ ಸೈಡ್ ಬೆಂದಾದ್ಮೇಲೆ ಈ ರೀತಿ ಟರ್ನ್ ಮಾಡ್ಕೊಂಡು ಇನ್ನೊಂದ್ ಸೈಡು ಸಹ ಬೇಯಿಸ್ಕೋಬೇಕು. ಚೆನ್ನಾಗಿ ಒಳಗಡೆ ಬೇಯಬೇಕು. ಆ ರೀತಿ ನಾವು ಸಿಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ರೀತಿ ಬೆಂದಾದ್ಮೇಲೆ ಈಗ ನೋಡಿ 1 ರೌಂಡ್ ಬೆಂದಾಗಿದೆ. ನಾನಿಲ್ಲಿ ಇದನ್ನ ತೆಗಿತಾ ಇದ್ದೀನಿ ಮಂಚೂರಿ ಬಾಲ್ಸ್ ನ. ಇದೇ ರೀತಿ ಮಿಕ್ಕಿರೋ ಹಿಟ್ಟಲ್ಲೂ ಸಹ ನಾನು ಈ ರೀತಿ ಉಂಡೆಗಳನ್ನ ಮಾಡಿ ಪಡ್ಡು ಸ್ಟ್ಯಾಂಡ್ ಅಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಕಮ್ಮಿ ಎಣ್ಣೆನಲ್ಲಿ ಈ ರೀತಿ ಮಂಚೂರಿನ ಮಾಡ್ಕೋಬಹುದು. ಇನ್ನೂ ಎಣ್ಣೆ ಮಿಕ್ಕುತ್ತೆ. ಆನಿಯನ್ ಅಲ್ಲಿ ಮಾಡಿರೋ ಡ್ರೈ ಗೋಬಿ ರೆಡಿ ಆಯ್ತು. ಇದನ್ನ ನಾವು ಹಾಗೇನೂ ಸಹ ತಿನ್ಬಹುದು. ಈರುಳ್ಳಿ ಮಂಚೂರಿ ಮಾಡೋದಕ್ಕೆ ಇಲ್ಲಿ ನಾನು 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು 2 ಹಸಿಮೆಣಸಿನಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕೊಂಡು 2 ಹಸಿಮೆಣಸಿನಕಾಯಿ ಹಾಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳುವಾಗ ನಾವು ಎಣ್ಣೆ ಜೊತೆಗೆ ಇಲ್ಲಿ 1/2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕೊಂಡಿದೀವಿ. ಆನಿಯನ್ ಮಂಚೂರಿಗೆ ಅಂತ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ನಾವು ಕ್ರಂಚಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ಫ್ರೈ ಮಾಡಬಾರ್ದು. ಅದು ಕ್ರಂಚಿಯಾಗಿ ನಾವು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬೇಕು. ಆ ರೀತಿ ನಾವು ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಆದ್ಮೇಲೆ ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ಟೊಮೆಟೊ ಸಾಸು ಮತ್ತೆ 1 ಸ್ಪೂನ್ ಅಷ್ಟು ವಿನೆಗರ್, 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀವಿ. ಸಾಸಸ್ ಹಾಕಿದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು 1 ಬೌಲ್ ಅಲ್ಲಿ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡು ಅದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಕಾರ್ನ್ ಫ್ಲೋರ್ ಮಿಕ್ಸ್ಚರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮಂಚೂರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 1-2 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಆನಿಯನ್ ಮಂಚೂರಿ ರೆಡಿ ಆಗುತ್ತೆ. ಸೇಮ್ ಗೋಬಿ ತರನೇ ಇರುತ್ತೆ. ನಾವು ಇದನ್ನ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಆನಿಯನ್ ಮಂಚೂರಿನ ಮಾಡ್ಕೋಬಹುದು. ಸಂಜೆ ಟೈಮ್ ತಿಂಡಿ ಬೇಕು ಅಂದಾಗ ಮಕ್ಕಳು ಕೇಳಿದಾಗ ಈ ರೀತಿ ನಾವು ಈರುಳ್ಳಿನಲ್ಲಿ ಮಂಚೂರಿ ರೆಡಿ ಮಾಡ್ಕೊಡ್ಬೋದು. ಹೊರಗಡೆಯಿಂದ ತರೋ ಮಂಚೂರಿ ತರನೇ ಇರುತ್ತೆ. ಮನೆಯಲ್ಲಿ ನಾವು ಕಮ್ಮಿ ಸಮಯದಲ್ಲಿ ಬೇಗ ನಾವು ಈ ರೀತಿ ಕಮ್ಮಿ ಎಣ್ಣೆ ಬಳಸ್ಕೊಂಡು ಹೆಲ್ತಿಯಾಗಿ ಆನಿಯನ್ ಮಂಚೂರಿನ ಮಾಡ್ಕೊಡ್ಬೋದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.